ನಿಜ ಅರ್ಥದಲ್ಲಿ ಇವತ್ತು ಹರಿಕಥೆಯಲ್ಲಿ ಹರಿಕಥೆಯನ್ನು ತಂದಿದ್ದೀವಿ. ಕಮಗೋಲನ ವೈರಿಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥರೇ. ಕೇಂದ್ರದ ಸಂಗೀತ ನೃತ್ಯ ಅಕಾಡೆಮಿಯಿಂದ ಹಿಡಿದು ರಾಜ್ಯ ಸರ್ಕಾರದ ಪ್ರಶಸ್ತಿಯ ತನಕ ಹರಿಕಥೆಯ ಪ್ರಾರಂಭದಲ್ಲಿ ಯಾವಾಗಲೂ ಹೇಗೆ ಶುರು ಆಗುತ್ತೆ? ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜ ಬಲದೆ. ನಮಗೆ ಹರಿಕಥೆ ಅಂದ ತಕ್ಷಣ ನಾನು ಆಗ್ಲೇ ಸ್ಮರಿಸ್ಕೊಂಡೆ ಗುರುರಾಜ ನಾಯ್ಡು ಅವರನ್ನ. ಅಂಥ ಕೀರ್ತನಕಾರ ಕರ್ನಾಟಕದಲ್ಲಿ ಇನ್ನು ಎಷ್ಟು ವರ್ಷಕ್ಕೆ ಹುಡ್ತಾರೋ ನನಗಂತೂ ಗೊತ್ತಿಲ್ಲ. ಗುರುರಾಜ ನಾಯ್ಡು ಅಂದ ತಕ್ಷಣ ಮೆರವಪುರದೊಳಗೆ ಅಂದ ತಕ್ಷಣ ಮೆರವಪುರದೊಳಗೆ ಪ್ರಿಯ ನೆನೆಸಿದ ಪರಮ ಪುರುಷ ಗರಿಚರಿತೆಯ ಪಾಡೆ. ಈ ಕಥಾ ಕೀರ್ತನಕ್ಕೆ ಬರುವುದಕ್ಕೆ ಮುಂಚೆ ಲಕ್ಷ್ಮಣದಾಸರು ಏನ್ ಮಾಡ್ತಿದ್ರು? ರಂಗಭೂಮಿ. ನಾನು ನಾಟಕದಲ್ಲಿ ಪಾತ್ರ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ 1964ನೇ ಇಸ್ವಿ. ಅಣ್ಣ ಅವ್ರ ನಾಟಕ ನೋಡ್ಬಿಟ್ನಲ್ಲ, ನಾನು ಯಾಕೆ ನಾಟಕದಲ್ಲಿ ಪಾತ್ರ ಮಾಡಬಾರ್ದು? ರಾಮ ಗುಣಾಕರ ಶ್ಯಾಮ ಮನೋಹರ. ಈ ನಾಟಕದಲ್ಲಿ ಹಾಡುವ ಪರಿಗೂ ಹರಿಕಥೆ ಬಂದ ಮೇಲೆ ಏನ್ ಚೇಂಜ್? ನಾಟಕದಲ್ಲಿ ರಂಗ ಸಂಗೀತದ ಪ್ರಕಾರಗಳೇ ಬೇರೆ. ಯತನೋಡೆ ಅತಲತೆಗಳು ಚಿತ್ತಕ್ಕೆ ಮುದ ಮೀಂಟಿ ಮೆರೆ ಬುದಿಗಿ. ನಿಮ್ ಕಥೆ ಒಳಗೆ ನಮ್ಮನ್ನ ಎಳ್ಕೊಂಡ್ಬಿಡ್ತೀವಿ. ಹೌದೌದು. ಹೆಂಗ್ ಸಾಧ್ಯ ಗುರುಗಳೇ? ನಾವು ನಮ್ಮ ವಿದ್ಯೆನ ಬೆಳೆಸ್ಕೊಂಡು ಅವ್ರನ್ನ ನಮ್ಮ ಕಡೆಗೆ ತಗೋಬೇಕು. ಒಂದು ಶಾಲ್ ತಂದು ಅಣ್ಣವರು ಅವ್ರಿಗೆ ಹಾಕಿ, ಒಂದು ಉಂಗುರ ತಂದು ಹಾಕಿ ನಮಸ್ಕಾರ ಮಾಡೋಕೋದು. ಅಣ್ಣ ಬಿಡಿ ಬಿಡಿ ಬಿಡಿ, ಭಗವಂತನ ನಾಮಾವಳಿಯನ್ನು ಯಾರು ಹೇಳ್ತಾರೋ ಅವರೆಲ್ಲ ದೇವ್ರ ಸಮಾನ ಕಣಪ್ಪ, ಹಂಗನ್ಬೇಡ. ಅಣ್ಣ ಅವ್ರು ಹೇಳಿದ ಮಾತಿದು. ಇಂಥ ಪಾತ್ರ ಗೊತ್ತಿಲ್ಲ ನನಗೆ ಇರಲಿಲ್ಲ ಸರ್. ಮುಸರಿ ಕೃಷ್ಣನ್ ಅವ್ರ ಶಿಷ್ಯ ನಾಟಕದಲ್ಲಿ. ಸುಖವೀವ ಸುರ ಪಾನವಿದೆ ಸ್ವರ್ಗ ಸಮಾನಂ ತೆಗೆದಾಡಿಸಿ ತಲೆ ದೂಗುತೆ ತಡಕಾಡಿ ಪಪಾನಂ ತಂಗು ತಂಪಿನ ಪಾನಂ ಬಲು ಇಂಪಿನ ಗಾನಂ. ಇದ್ರ ಬಗ್ಗೆ ಹರಿಕಥೆಯಲ್ಲಿ ತುಂಬಾ ಇಂಪಾರ್ಟೆಂಟ್, ನಮಗೆ ತುಂಬಾ ಗಮನ ಸೆಳೆಯೋದು ಚಿಟಿಕೆ ಅಂತಾರೆ ಇದನ್ನ. ಮೆರವಪುರದೊಳಗೆ ಪ್ರಿಯ ನೆನೆಸಿದ ಪರಮ ಪುರುಷ ಗರಿಚರಿತೆಯ ಪಾಡೆ. ಇದನ್ನು ಉಪಯೋಗಿಸ್ಬೇಕಿದು. ಜನಕಥಾ ಕೀರ್ತನಕಾರ ಅಂತಲೇ ನಾನು ಕರೆಯೋದು. ಇದು ಹರಿಕಥೆಯೂ ಅಲ್ಲ, ಶಿವಕಥೆಯೂ ಅಲ್ಲ, ರಾಮಾಯಣವೂ ಅಲ್ಲ, ಮಹಾಭಾರತವೂ ಅಲ್ಲ. ಶೃಂಗಾರ ರಸ, ಶೃಂಗಾರವಾಹಿನಿ ಮನಮೋಹಿನಿ ಕರುಣಾರಸ, ಕರುಣಮ್ಮ ಎಲ್ಲಿರುವೆ ತಾಯಿ, ಎಲ್ಲಿರುವೆ ಅಪ್ಪ. ರೌದ್ರ ರಸ, ನ್ಯೂಸಿಗೆ ಸತತವು ಮಂಗಳವಾಗಲಿ, ಸತತವು ಮಂಗಳವಾಗಲಿ. ಅದನ್ನ ಹೇಳ್ಕೋಬಾರ್ದು. ನನ್ನ ಮಗ ಹೋಗ್ಬಿಟ್ಟ, ನನಗೆ ಒಬ್ಬ ಮಗ ಇದ್ದ. ಪುಸ್ತಕ ಬಿಡುಗಡೆ ಮಾಡ್ತಿದ್ದೆ ನಾನು. 1,000 ಸುತ್ತ ಅಂತ ಪುಸ್ತಕದ ಹೆಸರು. ಮಗ ಓದಿದ ದಿವಸ ಬಿಡುಗಡೆ ಮಾಡಿದ ಪುಸ್ತಕ ಇದು. ಏನು ಮಾಡ್ತೀರ? ಅದಕ್ಕೆ ಹೇಳಿದ್ದು ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬಾ, ರಸಿಕತೆಯ ಯೋಗವಿರವು.